ಮನೆಯಲ್ಲೇ ಕೂತು ಹಣನ ಹೇಗೆ ಸಂಪಾದನೆ ಮಾಡ್ಬೋದು? ನೀವು ಮಾಡ್ತಾ ಇರುವಂಥ ಕೆಲಸನ ಬಿಡದೆ ಎರಡನೇ ಸೋರ್ಸ್ ಆಫ್ ಇನ್ಕಮ್ನ ಕ್ರಿಯೇಟ್ ಮಾಡ್ಕೊಳ್ಳೋದು, ಅದು ಕೂಡ ಯಾವುದೇ ರಿಸ್ಕ್ ಇಲ್ಲದೆ ಹೇಗೆ ಮಾಡೋದು? ಡಿಜಿಟಲ್ ಮಾರ್ಕೆಟಿಂಗ್ ಅನ್ನ ಕಲಿತು ನಿಮ್ಮ ಬಿಸ್ನೆಸ್ ಅನ್ನ ಆನ್ಲೈನ್ ಅಲ್ಲಿ ಹೇಗೆ ಗ್ರೋ ಮಾಡ್ಕೊಳ್ಬಹುದು? ಇದೇ ಥರದ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಅನ್ನೋ ಒಂದು ಪಾಡ್ಕಾಸ್ಟ್ ಸೀರೀಸ್ನ 3ನೇ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ನಮಸ್ಕಾರ, ನಾನು ಪ್ರಿಯಾಂಕಾ, ಲರ್ನರ್ ಝೋನ್ಸ್ ಇಂದ. ನಮಸ್ಕಾರ, ನಾನು ವೀರೇಶ್ ಬಸವರಾಜ್, ಲರ್ನರ್ ಝೋನ್ಸ್ ಇಂದ. ಸರ್, ಈ ಸಂಚಿಕೆಯ ಮೊದಲನೇ ಪ್ರಶ್ನೆ, ನಾನು ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡ್ರೆ ಸಾಕು, ನಮ್ಮ ತಂದೆ ತಾಯಿ ನನಗೆ ಬೈತಿರ್ತಾರೆ, ಮೊಬೈಲಿಂದ ಆನ್ಲೈನಲ್ಲಿ ಹಣ ಸಂಪಾದನೆ ಮಾಡೋದಕ್ಕೆ ಸಾಧ್ಯನಾ? ಓಕೆ, ಜಗತ್ನಲ್ಲಿ ಫೇಸ್ಬುಕ್ನ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ಅವ್ರ ತಾಯಿ ಮಾತ್ರ ಮೊಬೈಲ್ ಬಿಟ್ಟರೆ ಎದ್ದು ನೋಡು ಮಗನೇ ಅಂತ ಬೈದಿರ್ಬೋದು. ಅವ್ರನ್ನ ಬಿಟ್ಟರೆ ಮಿಕ್ಕ ಎಲ್ಲ ತಂದೆ ತಾಯಂದಿರು ಫೋನ್ ಹಿಡ್ಕೊಂಡು ಕೂತಿದ್ದಾರೆ ಮಕ್ಕಳು ಅಂದರೆ ಬೈಯೋದು ಸಹಜ, ಯಾಕಂದರೆ ಒಂದು ಭಯ ಇರುತ್ತೆ. ಸೊ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕೆ ಕಾರಣ ಏನಂದರೆ ಇದರಿಂದ ದುಡ್ಡು ಹೇಗೆ ಸಂಪಾದನೆ ಮಾಡ್ಬೋದು ಅಂತ ಅವ್ರಿಗೂ ಗೊತ್ತಿರಲ್ಲ, ನಿಮಗೂ ಗೊತ್ತಿರಲ್ಲ. ಸೊ ಇದರಿಂದ ದುಡ್ಡು ಸಂಪಾದನೆ ಮಾಡ್ಬೋದಾ? ಎಸ್, ಡೆಫಿನೆಟ್ಲಿ ಇದರಿಂದ ಸಾಕಷ್ಟು ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಎಷ್ಟು ಅಂದರೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವಷ್ಟು ದುಡ್ಡನ್ನು ಅಷ್ಟೇ ಅಲ್ಲದೆ ನಿಮ್ಮ ಖರ್ಚು ವೆಚ್ಚಗಳನ್ನೆಲ್ಲ ನೀವೇ ನೋಡ್ಕೊಳ್ಳುವಷ್ಟು ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಸಣ್ಣ ಸಣ್ಣ ಮಕ್ಕಳು ಇವತ್ತಿನ ಡೇಟಲ್ಲಿ ಕಂಟೆಂಟ್ನ ಕ್ರಿಯೇಟ್ ಮಾಡಿ ಲಕ್ಷಾನುಗಟ್ಟಲೆ ದುಡ್ಡನ್ನು ಇದರಿಂದ ಸಂಪಾದನೆ ಮಾಡ್ತಾ ಇದ್ದಾರೆ. ದುಡ್ಡು ಸಂಪಾದನೆ ಮಾಡೋಕ್ಕೆ ಸಾಕಷ್ಟು ದಾರಿಗಳಿದೆ. ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಡೆಫಿನೆಟ್ಲಿ ನಿಮಗೆ ಒಂದು ಕ್ಲಾರಿಟಿ ಅಂತೂ ಸಿಗುತ್ತೆ. ಸರ್, ನಮ್ಮ ಮುಂದಿನ ಪ್ರಶ್ನೆ, ಓಕೆ, ಡಿಜಿಟಲ್ ಮಾರ್ಕೆಟಿಂಗ್ ಕಲಿತ್ರೆ ಮನೆಯಲ್ಲೇ ಕೂತು ಪ್ರತಿ ತಿಂಗಳು ನಾನು ಮಿನಿಮಮ್ 15,000 ಸಂಪಾದನೆ ಮಾಡಬಹುದಾ? ಓಕೆ, ಆನ್ಸರ್ ಸಿಂಪಲ್ ಆಗಿದೆ. ನಮ್ಮದು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಇದೆ. ಹಾಗಾಗಿ ನಾವೊಂದು ಕ್ಲೈಂಟ್ ಅಂತ ನಮಗೆ ಬಂದಾಗ ಪ್ರತಿ ತಿಂಗಳು ಮಿನಿಮಮ್ ಅಂದರೂ ಕೂಡ 40,000ರಿಂದ 70,000ವರೆಗೂ ಚಾರ್ಜ್ ಮಾಡ್ತೀವಿ. ಇದು ಇಂಡಿಯನ್ ಕ್ಲೈಂಟ್ಸ್ಗಳಿಗೆ. ಓಕೆ, ಇನ್ನು ಯುರೋಪಿಯನ್ ಕ್ಲೈಂಟ್ಸ್ ಅಂತ ಬಂದರೆ US ಕ್ಲೈಂಟ್ಸ್ ಇದ್ದಾರೆ, ಅವ್ರಿಗೆಲ್ಲ ಚಾರ್ಜ್ ಮಾಡೋದು $1,200ಇಂದ $2,600ವರೆಗೂ ಚಾರ್ಜ್ ಮಾಡ್ತೀವಿ. ಅಪ್ರಾಕ್ಸಿಮೇಟ್ಲಿ 12.96 1 ಲಕ್ಷದಿಂದ 1.5 ಲಕ್ಷದವರೆಗೂ ಚಾರ್ಜ್ ಮಾಡ್ತೀವಿ ಯುರೋಪಿಯನ್ ಕ್ಲೈಂಟ್ಸ್ಗಳಿಗೆ. ಈಗ ನೀವೇನಾದರೂ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ನ ಕಲಿತು ಮನೆಯಲ್ಲೇ ಕೂತ್ಕೊಂಡು ಒಂದೇ ಕ್ಲೈಂಟ್ನ ಅಕ್ವೈರ್ ಮಾಡ್ಕೊಂಡ್ರೆ ಅಂದ್ಕೊಳ್ಳಿ, ಮಿನಿಮಮ್ ಅಂದರೂ 5,000 ಸಂಪಾದನೆ ಮಾಡ್ಬೋದು. ಒಂದು ಕ್ಲೈಂಟ್ನ ಮ್ಯಾನೇಜ್ ಮಾಡೋದಕ್ಕೆ ನಿಮಗೆ ಹಬ್ಬ ಅಂದರೆ ಒಂದು 40 ಮಿನಿಟ್ಸಿಂದ 45 ಮಿನಿಟ್ಸ್ ಸಾಕಾಗುತ್ತೆ. ಆ ಥರ 3 ಕ್ಲೈಂಟ್ಗಳು ನಿಮ್ಮ ಹತ್ರ ಇದ್ದರೆ ಆರಾಮಾಗಿ 15,000 ರೂಪಾಯಿ ಅಂತೂ ಕಟ್ಟಿಟ್ಟು ಬುತ್ತಿ ಅಂತ ಅನ್ಕೋಬೋದು. ಆ ಕ್ಲೈಂಟ್ಗಳಿಗೆ ನೀವೇನಾದರೂ ಮೊದಲ 3 ತಿಂಗಳಗಟ್ಟಲೆ ಸೇಮ್ ಪ್ರೈಸಲ್ಲೇ ಕೆಲಸ ಮಾಡಿಕೊಟ್ಟು ಆಮೇಲೆ ಅವ್ರಿಗೇ ಪ್ರೈಸ್ ಇನ್ಕ್ರೀಸ್ ಮಾಡಿದ್ರೆ ಸೇಮ್ ಕ್ಲೈಂಟಿಂದ ನಿಮ್ಗೆ ಹೆಚ್ಚಿಗೆ ದುಡ್ಡು ಸಂಪಾದನೆ ಮಾಡ್ಬೋದು. ಅಲ್ಲಿಂದ ಮುಂದೆ ನೀವು ಯಾವ ಕ್ಲೈಂಟ್ನ ಅಕ್ವೈರ್ ಮಾಡ್ಕೋತೀರಾ ಅವ್ರಿಗೆ ಯಾರಿಗೂ ನೀವು 5,000 ರೂಪಾಯಿ ಅಂತೂ ಚಾರ್ಜ್ ಮಾಡಲ್ಲ. ಯಾಕಂದರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬಂದಿರುತ್ತೆ ಮತ್ತು ನಿಮ್ಮ ಎಕ್ಸ್ಪರ್ಟೀಸ್ ಹೆಚ್ಚಿಗೆ ಆಗಿರೋದ್ರಿಂದ ನೀವು ಆರಾಮಾಗಿ 10,000 ರೂಪೀಸ್ ಕೂಡ ಚಾರ್ಜ್ ಮಾಡ್ಬೋದು. ಆಮೇಲೆ ಬಿಸ್ನೆಸ್ ಓನರ್ಸ್ಗೂ ಕೂಡ ಇದು ತುಂಬಾ ಅಫೋರ್ಡೆಬಲ್ ಪ್ರೈಸ್ ಆಗಿರೋದ್ರಿಂದ ಯಾರಾದರೂ ನಿಮ್ಮ ಕೆಲಸ ನೋಡಿ ಅಷ್ಟು ದುಡ್ಡನ್ನಾದರೂ ಕೊಡ್ತಾರೆ. ಒಂದು ನೆನಪಿರಲಿ, ನಿಯತ್ತಾಗಿ ಕೆಲಸ ಮಾಡೋರು ಇವತ್ತಿನ ಡೇಟಲ್ಲಿ ಸಿಗ್ತಾ ಇಲ್ಲ. ನೀವು ಅವ್ರಿಗೆ ಇಷ್ಟ ಆಗಿಬಿಟ್ರೆ ಅಂದ್ಕೊಳ್ಳಿ, ನೀವಲ್ಲ ಅವರೇ ನಿಮಗೆ ಬಿಡಲ್ಲ. ಇದೊಂದು ನೆನಪಿಟ್ಕೊಳ್ಳಿ, ಸಕ್ಸಸ್ ಗ್ಯಾರಂಟಿ ಸಿಗುತ್ತೆ. ಎಲ್ಲಿಂದ ಶುರು ಮಾಡಬೇಕು, ಹೇಗೆ ನಾನು ಇದರಲ್ಲಿ ಕಲಿತು ಆರ್ಡರ್ಗಳನ್ನು ತೊಗೋಬೇಕು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಎಲ್ಲಿಂದ ಸಿಗುತ್ತೆ ಅಂತ ನಿಮಗೇನಾದರೂ ಗೊಂದಲ ಇದ್ದರೆ ಈ ವಿಡಿಯೋ ಕೆಳಗಡೆ FBM ಅಂತ ಕಮೆಂಟ್ ಮಾಡಿ, ನಾವು ನಿಮಗೆ ಸಹಾಯ ಮಾಡ್ತೀವಿ. ಸರ್, ನಮ್ಮ ಮುಂದಿನ ಪ್ರಶ್ನೆ, ಓಕೆ, ಆನ್ಲೈನಲ್ಲಿ ಸಾಕಷ್ಟು ಅವಕಾಶಗಳು ಇವೆ ಅಂತ ನೀವು ಹೇಳ್ತಾ ಇದ್ರು ಕೂಡ ಅದ್ಯಾಕೆ ಇಷ್ಟೊಂದು ಜನ ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ತಾ ಇದ್ದಾರೆ? ಓಕೆ, ಇದಕ್ಕೂ ಉತ್ತರನ ಸ್ವಲ್ಪ ಡಿಫ್ರೆಂಟಾಗಿ ಕೊಡ್ತೇನೆ. ಪ್ರಿಯಾಂಕಾ, ನೀವು ಇಲ್ಲಿ ಬರೋದಕ್ಕಿಂತ ಮುಂಚೆ ನಿಮ್ಮ ಗೋಲ್ ಏನಾಗಿತ್ತು? ನಾನು ಇಲ್ಲಿಗೆ ಬರೋದಕ್ಕಿಂತ ಮೊದಲು PSI ಆಗಬೇಕು ಅನ್ನೋಂಥದ್ದು ನನ್ನ ಗೋಲ್ ಇತ್ತು. ಯಾಕೆ? ನನಗೆ ಯೂನಿಫಾರ್ಮ್ ತುಂಬ ಲೈಕ್ ಆಗಿತ್ತು, ಅದಕ್ಕೆ. ಆ ಕೆಲಸದಲ್ಲಿ ಏನಿರುತ್ತೆ ಅಂತ ಗೊತ್ತಿತ್ತಾ? ಹಾಂ, ತಿಳ್ಕೊಂಡಿದ್ದೆ. ಅದು ನಿಮಗೆ ನಿಮ್ಮ ಪರ್ಸನಾಲಿಟಿಗೆ ಅದು ಸೂಟ್ ಆಗುತ್ತೆ ಅಂತ ಗೊತ್ತಾಯ್ತಾ? ನೋ. ಇದು ಮೇನ್ ರೀಸನ್ ಇದೆ. ಓಕೆ, ಯಾರೇ ಆಗಲಿ ಕಷ್ಟಪಟ್ಟು ಯಾಕೆ ದುಡಿತಾ ಇದ್ದಾರೆ ಅಂತಂದರೆ ಜಸ್ಟ್ ಬಿಕಾಸ್ ದೇ ಡೋಂಟ್ ನೋ ಅಬೌಟ್ ದೆಮ್ಸೆಲ್ವ್ಸ್. ತಮ್ಮ ಬಗ್ಗೆನೇ ತಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ. ಓಕೆ, ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಅವಕಾಶಗಳು ಇರೋದಷ್ಟೇ ಅಲ್ಲದೆ ಯಾರ್ಯಾರು ಯಾವ ತರಹದ ಪರ್ಸನಾಲಿಟಿನ ಹೊಂದಿದ್ದಾರೆ ಅದಕ್ಕೆ ಸೂಟ್ ಆಗುವಂಥ ಕೆಲಸ ಕೂಡ ಇದೆ. ಕೆಲವರಿಗೆ ನನಗೆ ಬೇರೆಯವ್ರ ಜೊತೆ ಮಾತಾಡೋದಕ್ಕೆ ಇಷ್ಟನೇ ಇಲ್ಲ ಅಂತ ಹೇಳ್ತಾರೆ, ಅಂಥವ್ರು ಕೂತ್ಕೊಂಡು ಕಂಟೆಂಟ್ ರೈಟಿಂಗ್ ಮಾಡ್ಬೋದು. ಇನ್ನು ಕೆಲವರು ನನಗೆ ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ, ಸುತ್ತಾಡ್ತಾ ಇರಬೇಕು, ಬೇರೆ ಬೇರೆ ಜನರನ್ನ ಮೀಟ್ ಮಾಡ್ತಿರ್ಬೇಕು, ಅಂಥವ್ರಿಗೂ ಕೂಡ ಕೆಲಸ ಇದೆ. ಇನ್ನು ಕೆಲವರಿಗೆ ಕ್ರಿಯೇಟಿವಿಟಿ ಬೇಕಾಗಿರುತ್ತೆ, ಅಂಥವ್ರಿಗೆ ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ ಡಿಸೈನಿಂಗ್, ಈ ಥರ ಸಾಕಷ್ಟು ಕೆಲಸ ಇದೆ. ಯಾಕೆ ಜನ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂದರೆ ಕಷ್ಟಪಡ್ದೇ ಕೆಲಸ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ, ಅದಕ್ಕೇ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ. ಒಂದು ಸಲ
ನಿಮ್ಮ ಪರ್ಸನಾಲಿಟಿನ ಅರ್ಥ ಮಾಡಿಕೊಂಡು ನಿಮ್ಮ ಪರ್ಸನಾಲಿಟಿ ಸೂಟ್ ಆಗುವಂಥ ಕೆಲಸ ಯಾವುದಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಆರಾಮಾಗಿ ನೀವು ನಿಮಗೆ ಸೂಟೇಬಲ್ ಇರುವಂಥ ಕೆಲಸನ ಕಂಡುಕೊಂಡು ಸಂತೋಷದ ಒಂದು ಕರಿಯರ್ ಲೈಫ್ನ ಲೀಡ್ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಬೇಕಾಗಿರೋ ಕ್ಲಾರಿಟಿ ನಿಮಗೆ ಏನಾದರೂ ಬೇಕಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಬಯೋನಲ್ಲಿ ಒಂದು ಒನ್ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ವಿ. ಒಂದ್ಸಲ ಹೋಗಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ಮೊದಲೆಲ್ಲ ಇದಕ್ಕೆ ನಾವು 2500 ಚಾರ್ಜ್ ಮಾಡ್ತಿದ್ವಿ, ಇವಾಗ ಫ್ರೀಯಾಗಿ ಹೆಲ್ಪ್ ಮಾಡ್ತಾ ಇದ್ದೀವಿ ಕನ್ನಡಿಗರಿಗೆ ಮಾತ್ರ. ಓಕೆ, ಸೊ ಈ ಅಪಾಯಿಂಟ್ಮೆಂಟ್ಸ್ ಎಲ್ಲ ಕನ್ನಡದಲ್ಲಿ ನಡೆಸ್ಕೊಡ್ತಾ ಇದ್ದೀವಿ. ಹಾಗಾಗಿ ಇಂಗ್ಲೀಷಲ್ಲಿ ಮಾತಾಡಿ, ಹಿಂದಿನಲ್ಲಿ ಮಾತಾಡಿ, ನಿಮಗೆ ಅಚ್ಚ ಕನ್ನಡ ಬರ್ತಾ ಇದ್ದರೆ, ಕನ್ನಡ ಮಾತಾಡಿರೋದು ತಿಳಿತಾ ಇದ್ದರೆ, ಯು ಆರ್ ಮೋಸ್ಟ್ ವೆಲ್ಕಮ್. ವಿಲ್ ಬಿ ದೇರ್ ಟು ಹೆಲ್ಪ್ ಯು ಔಟ್ ವಿತ್ ದಟ್. ಓಕೆ, ಆಲ್ ದ ಬೆಸ್ಟ್. ಸರ್, ನಮ್ಮ ಮುಂದಿನ ಪ್ರಶ್ನೆ, ಓಕೆ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಕಲಿತು ನಮ್ಮ ಲೋಕಲ್ ಬಿಸ್ನೆಸ್ಗಳಿಗೆ ನಾವು ಕೆಲಸ ಮಾಡಿಕೊಡ್ಬಹುದಾ? ಖಂಡಿತವಾಗ್ಲೂ ಮಾಡಿಕೊಡ್ಬೋದು. ಇವತ್ತಿನ ಡೇಟಲ್ಲಿ ಅದೇ ಬಿಸ್ನೆಸ್ ಇದೇ ಬಿಸ್ನೆಸ್ ಅಂತಿಲ್ಲ. ಈಗ ಯಾಕೆ ನಮ್ಮ ಲೋಕಲ್ ಬಿಸ್ನೆಸ್ಸಸ್ ಬೇರೆ ಕಡೆ ಹೋಗಿ ಆರ್ಡರ್ಗಳನ್ನು ಕೊಟ್ಟು ಕೆಲಸ ಮಾಡಿಸ್ಕೊತಾರೆ ಅಂದರೆ ಅದಕ್ಕೆ ಒಂದೇ ಒಂದು ಕಾರಣ ಏನಂದರೆ ಲೋಕಲಿ ಅವರಿಗೆ ಅದಕ್ಕೆ ಬೇಕಾಗಿರುವಂಥ ಎಕ್ಸ್ಪರ್ಟೀಸ್ ಸಿಗ್ತಾ ಇರಲ್ಲ. ನೀವೇನಾದರೂ ಲೋಕಲಿ ಪ್ರೆಸೆಂಟ್ ಇದ್ದು ಅವರ ಕನ್ಸರ್ನ್ಸ್ಗಳನ್ನ ಅಡ್ರೆಸ್ ಮಾಡಿ ಅವ್ರಿಗೆ ಬೇಕಾಗಿರುವಂಥ ರಿಸಲ್ಟ್ನ ತಂದು ಕೊಡೋದಕ್ಕೆ ನೀವು ಶುರು ಮಾಡಿದ್ರೆ ಅಂದ್ಕೊಳ್ಳಿ, ಆರಾಮಾಗಿ ನಿಮಗೆ ಯಾರಾದರೂ ಕೆಲಸ ಕೊಡ್ತಾರೆ. ಆಮೇಲೆ ಇನ್ನೊಂದು ಬೆಸ್ಟ್ ಅಡ್ವಾಂಟೇಜ್ ಏನಿದೆ ಗೊತ್ತಾ, ನೀವು ಲೋಕಲಿ ಪ್ರೆಸೆಂಟ್ ಇರೋದ್ರಿಂದ ಅವ್ರಿಗೂ ಒಂದು ಧೈರ್ಯ ಇರುತ್ತೆ. ಇವಾಗ ನಮ್ಮ ಮ್ಯಾಕ್ಸಿಮಮ್ ಕ್ಲೈಂಟ್ಸ್ ಬಂದು ಬೆಂಗಳೂರು, ಪುಣೆ ಮತ್ತು ಯುರೋಪಿಂದ ಇದ್ದಾರೆ. ಲೋಕಲ್ ಕ್ಲೈಂಟ್ಸ್ ಅಂತ ಬಂದಾಗ 2ರಿಂದ 3 ಕ್ಲೈಂಟ್ಸ್ ಮಾತ್ರ ಇದ್ದಾರೆ. ಹೀಗೆ ಯಾಕಾಗತ್ತೆ ಅಂದರೆ ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ. ಇನ್ನು ಕೆಲವರಿಗೆ ನಾವು ದುಡ್ಡು ಕೊಡ್ತೀವಿ, ಅವ್ರು ಕೆಲಸ ಮಾಡಿಕೊಡ್ತಾ ಇದ್ರೆ ಆಮೇಲೆ ಯಾರಿಗೆ ಕೇಳಬೇಕು ಅನ್ನೋ ಒಂದು ಭಯ ಇರುತ್ತೆ. ಸೊ ಹೀಗೆ ಆಗಬಾರ್ದು ಅಂದರೆ ನೀವೇನು ಮಾಡಬೇಕು, ಅಪ್ರೋಚ್ ಮಾಡಬೇಕು, ಲೋಕಲ್ ಬಿಸ್ನೆಸ್ಗಳಿಗೆ ಅಪ್ರೋಚ್ ಮಾಡಬೇಕು. ಆಮೇಲೆ ನಾನು ಇಲ್ಲೇ ಇರೋದು, ನಿಮಗೆ ಯಾವಾಗ ಏನಾದರೂ ಸಹಾಯ ಬೇಕಿದ್ರೆ ಐ ವಿಲ್ ಬಿ ಅವೈಲೇಬಲ್. ನೀವು ಯಾವ ಥರ ಅವ್ರ ಜೊತೆ ರಿಲೇಷನ್ಶಿಪ್ ಬೆಳೆಸ್ಕೊತೀರ, ನಿಮ್ಮ ಸರ್ವಿಸ್ನ ಹೇಗೆ ಪಿಚ್ ಮಾಡ್ಕೋತೀರ ಅನ್ನೋದ್ರ ಆಧಾರದ ಮೇಲೆ ನಿಮಗೆ ಕೆಲಸ ಎಷ್ಟು ಸಿಗುತ್ತೆ ಮತ್ತು ಎಲ್ಲಿವರೆಗೂ ಸಿಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಎಲ್ಲರಿಗಿಂತ ಮುಖ್ಯವಾದ ವಿಷಯ ಏನಂದರೆ, ನೀವು ಮಾಡ್ತಾ ಇರೋ ಕೆಲಸದಿಂದ ಅವರು ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿ. ಆವಾಗ ಡೆಫಿನೆಟ್ಲಿ ನೀವು ಬೆಳಿತೀರಾ, ಅವ್ರನ್ನು ಬೆಳೆಸ್ತೀರ. ಸರ್, ನಮ್ಮ ಮುಂದಿನ ಪ್ರಶ್ನೆ, ನಿಮ್ಮ ಹತ್ರ ಕಲ್ತವ್ರು ಯಾರಾದರೂ ಈಗಾಗಲೇ ದುಡ್ಡು ಸಂಪಾದನೆ ಮಾಡೋದಕ್ಕೆ ಶುರು ಮಾಡಿದಾರ? ಇದಕ್ಕೆ ನಾನು ಉತ್ತರ ಕೊಟ್ಟರೆ ನಿಮಗೆ ಸುಳ್ಳು ಅನ್ನಿಸ್ಬೋದು ಅಥವಾ ನಿಜಾನು ಅನ್ನಿಸ್ಬೋದು. ಒಂದ್ಸಲ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟರೆ ಸಾಕಷ್ಟು ಜನ ಕೊಟ್ಟಿರುವಂಥ ಫೀಡ್ಬ್ಯಾಕ್ಗಳು ನಿಮಗೆ ಅಲ್ಲಿ ಸಿಗುತ್ತೆ. ಮೊದಲನೇದು. ಎರಡನೇದು ಎಕ್ಸಾಂಪಲ್ ಅಂತ ಕೊಡೋದಾದರೆ, ಬೆಂಗಳೂರಿನವರಾದ ಮಿಸ್ ಮಾಲಿನಿ ರೆಡ್ಡಿ ಅಂತ ಹೌಸ್ ವೈಫ್ ಇದ್ದಾರೆ. ಓಕೆ, ಈಗ ಆನ್ಲೈನಲ್ಲೇ ತಮ್ಮ ಕೋಚಿಂಗ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಕೊಂಡ್ರು. ಡಿಜಿಟಲ್ ಮಾರ್ಕೆಟಿಂಗ್ನ ಕಲಿತರು, ತಮ್ಮ ಸಿಸ್ಟಮ್ನ ಬಿಲ್ಡ್ ಮಾಡಿಕೊಂಡ್ರು, ಕೋಚಿಂಗ್ ಬಿಸ್ನೆಸ್ನ ಶುರು ಮಾಡಿಕೊಂಡು 2ರಿಂದ 3 ಲಕ್ಷ ರೂಪಾಯಿನ ಸಂಪಾದನೆ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಓಕೆ, ಅವ್ರು ಮಾಡಿರೋಂಥ ಒಂದು ಡ್ರೆಸ್ ಬಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಸೆಲೆಕ್ಟ್ ಆಯಿತು. ಎರಡನೇದು ನ್ಯೂಸ್ ಪಬ್ಲಿಕೇಷನಲ್ಲಿ ಅವ್ರದ್ದೊಂದು ಆರ್ಟಿಕಲ್ ಪಬ್ಲಿಷ್ ಆಯಿತು. ಮೂರನೇದು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಬಂದಿರೋದ್ರಿಂದ ಅವ್ರ ಬಗ್ಗೆ ಅವೇರ್ನೆಸ್ ಸಾಕಷ್ಟು ಕ್ರಿಯೇಟ್ ಆಗಿ ಬೇರೆ ಬೇರೆ ಕಾಲೇಜಸ್ಗಳಿಂದ ಅವ್ರನ್ನ ಗೆಸ್ಟ್ ಆಗಿ ಇನ್ವೈಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಜನ ಇವಾಗ. ಸೊ ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್, ರೈಟ್? ನೀವು ಆನ್ಲೈನ್ ಪ್ಲ್ಯಾಟ್ಫಾರ್ಮಿಗೆ ಬಂದಾಗ ನಿಮ್ಮನ್ನು ಯಾರೆಲ್ಲ ನೋಡ್ತಾರೆ ಮತ್ತು ನೀವು ಯಾರ್ಯಾರು ಕಣ್ಣಿಗೆ ಬೀಳ್ತೀರಾ ಅನ್ನೋದನ್ನ ನೀವು ಊಹಿಸೋದಕ್ಕೂ ಆಗಲ್ಲ. ಓಕೆ, ಸೊ ಯಾರಾದರೂ ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ ಅನ್ನೋ ಈ ಪ್ರಶ್ನೆಗೆ ಉತ್ತರ ನನ್ನಿಂದ ನೀವು ಪಡ್ಕೊಳ್ಳೋ ಬದಲು ಒಂದು ಸಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡಿ. ಅದರಲ್ಲಿ ಸಾಕಷ್ಟು ಜನ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ನಾವು ಹೇಗೆ ಕಲಿಸ್ತೀವಿ, ಯಾರ್ಯಾರು ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ. ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಒಂದು ವಿಡಿಯೋ ಬರುತ್ತೆ ನಿಮಗೆ. ಗುರುಪ್ರಸಾದ್ ಅಂತ ಅವರು ಮೈಸೂರವರು ಫೋಟೋಗ್ರಾಫರ್ ಇದ್ದಾರೆ, ಅವ್ರದ್ದು ಕೂಡ ವಿಡಿಯೋ ನೋಡ್ಕೋಬೋದು, ಅವ್ರದ್ದು ಕೂಡ ಫೀಡ್ಬ್ಯಾಕ್ ನೋಡ್ಬೋದು. ಕೇವಲ 900 ರೂಪಾಯಿ ಸ್ಪೆಂಡ್ ಮಾಡಿ ಹಿ ಹ್ಯಾಡ್ ಮೇಡ್ ಅರೌಂಡ್ 35,000 rupees. ಆಮೇಲೆ 3,000 ರೂಪಾಯಿ ಸ್ಪೆಂಡ್ ಮಾಡಿ 2 ಲಕ್ಷ ಸಂಪಾದನೆ ಮಾಡಿದರು. ಸೊ ದ್ಯಾಟ್ಸ್ ಹೌ ದ ಜರ್ನಿ ಗೋಸ್ ಆ್ಯಕ್ಚುಲಿ. ಓಕೆ, ಇದನ್ನು ಒಂದೆರಡು ಮಾತುಗಳಲ್ಲಿ ಮುಗಿಸೋದಕ್ಕಂತೂ ಆಗಲ್ಲ. ಈ ಗೋ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಯುವರ್ ಸೆಲ್ಫ್. ಇನ್ನೂವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ಈ ಥರದ ಸಕ್ಸಸ್ ಸ್ಟೋರಿಗಳನ್ನು ಕೂಡ ನಾವು ಸಾಕಷ್ಟು ಸಲ ಪಬ್ಲಿಷ್ ಮಾಡ್ತಿರ್ತೀವಿ. ಅಷ್ಟೇ ಅಲ್ಲದೆ ಲರ್ನರ್ಸ್ ಒಂದು ಸಾಧಕರ ವೇದಿಕೆ ಅನ್ನೋ ಒಂದು ಪಾಡ್ಕಾಸ್ಟ್ ಸೀರೀಸ್ನ ವಿಡಿಯೋದಲ್ಲಿ ನಮ್ಮ ಅಲುಮ್ನಾಯ್ ಹರೀಶ್ ಚಿಕ್ಕಲ್ಕಿ ಅಂತ ಅವರನ್ನು ಇನ್ವೈಟ್ ಮಾಡಿದ್ವಿ. ಅವರು ಈಗಾಗಲೇ ಸಕ್ಸಸ್ಫುಲಿ ಒಂದು ಕಾರ್ಪೊರೇಟ್ ಕಂಪ್ನಿನಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅರೌಂಡ್ 7.5 to 7.8 lakh rupees ಪ್ಯಾಕೇಜ್ ಕೂಡ ತೊಗೋತಾ ಇದ್ದಾರೆ. ಓಕೆ, ಸೊ ಅದರ ಲಿಂಕ್ನ ಇಲ್ಲಿ ಕೊಟ್ಟಿರ್ತೀವಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನನಗೆ ಬೇರೆಯವ್ರ ಕೈಯಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ. ಡಿಜಿಟಲ್ ಮಾರ್ಕೆಟಿಂಗ್ ಕಲಿತ್ರೆ ನಾನು ನನ್ನ ಬಾಸ್ ಆಗಬಹುದಾ? ಓಕೆ, ಬೀಯಿಂಗ್ ಯುವರ್ ಓನ್ ಬಾಸ್ ಇಸ್ ನಾಟ್ ಅ ಬಿಗ್ ಡೀಲ್ ಇನ್ ದಿಸ್.
ಆ್ಯಕ್ಚುಲಿ ಫ್ರೀಡಮ್ ಎಲ್ರಿಗೂ ಇಷ್ಟ, ಕೆಲವರಿಗೆ ಸೆಕ್ಯೂರಿಟಿ ಇಷ್ಟ. ಸೊ ಯಾರು ಕರೆಕ್ಟ್ ಯಾರು ತಪ್ಪು ಅನ್ನೋ ವಾದ ವಿವಾದನೇ ಸಾಕಷ್ಟು ಸಲ ನಡೀತಾ ಇರುತ್ತೆ. ಅದ್ರ ಬಗ್ಗೆ ಮಾತಾಡೋದು ಬೇಡ. ಬೀಯಿಂಗ್ ಯುವರ್ ಬಾಸ್ ಈಸ್ ಅ ಬೆಸ್ಟ್ ಆಪ್ಷನ್ ಆ್ಯಕ್ಚುಲಿ, ಬಿಕಾಸ್ ಐ ಟು ಲೈಕ್ ದ್ಯಾಟ್ ಓನ್ಲಿ. ನನಗೂ ಕೂಡ ಬೇರೆಯವ್ರ ಕೈಯಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಆದರೆ ನಾನು ಕಲಿತಿರ್ಬೇಕಾದ್ರೆ ಏನು ಮಾಡಿದೆ, ಫ್ರೀಲ್ಯಾನ್ಸರಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಸ್ಟಾರ್ಟಿಂಗಲ್ಲೇ ನಾನು ಡೈರೆಕ್ಟಾಗಿ ಅದಕ್ಕೆ ಜಂಪ್ ಮಾಡಿಬಿಟ್ಟೆ. ಓಕೆ, ಯಾರಿಗೆ ಸೆಕ್ಯೂರ್ಡ್ ಎನ್ವಿರಾನ್ಮೆಂಟ್ ಬೇಕು ಅಂತಾರೆ ಅವ್ರ ಜಾಬಿಗೆ ಹೋಗ್ಬೋದು. ನನಗೆ ಬೇರೆಯವ್ರ ಕೈಯಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟನೇ ಇಲ್ಲ ಅಂದರೆ ನೀವು ಆರಾಮಾಗಿ ಫ್ರೀಲ್ಯಾನ್ಸರಾಗಿ ಕೆಲಸ ಶುರು ಮಾಡ್ಬೋದು. ಯಾಕಂದರೆ ನಾನು ಜಾಬ್ ಮಾಡ್ತಿರ್ಬೇಕಾದ್ರೆ ಫ್ರೀಲ್ಯಾನ್ಸರಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದೆ. ಬೇರೆ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾಯಿದ್ದೆ, ಆವಾಗಲೇ ಫ್ರೀಲ್ಯಾನ್ಸರಾಗಿ ಕೆಲಸ ಮಾಡಿ ಒಂದು ಸರ್ಟನ್ ಅಮೌಂಟ್ ಆಫ್ ದುಡ್ಡನ್ನು ಸಂಪಾದನೆ ಮಾಡೋದಕ್ಕೆ ಶುರು ಮಾಡಿದೆ. ಯಾವಾಗ ವಿದಿನ್ 7 to 9 months ನನ್ನ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಅಂತ ಬಂದಾಗ ಅದು 65,000 to 70,000 rupees ರೀಚ್ ಆಗಿಬಿಡ್ತು. ಆವಾಗ ನನ್ನ ಫುಲ್ ಟೈಮ್ ಜಾಬಿಂದ ನನಗೆ ಸ್ಯಾಲ್ರಿ ಬರ್ತಾ ಇದ್ದಿದ್ದು 1 ಲಕ್ಷ. ಸೊ ಆವಾಗ ನನಗೆ ಗೊತ್ತಾಯಿತು, ಓಕೆ ಈಗ ನಾನು ಜಾಬ್ ಬಿಟ್ಟರೂ ಕೂಡ ನನಗೆ ಯಾವುದೇ ತೊಂದರೆ ಇಲ್ಲ, ನಾನು ಆರಾಮಾಗಿ ನನ್ನ ಮನೇಲಿ ನಡೆಸ್ಬೋದು. ಈ ಒಂದು ಧೈರ್ಯ ಬಂತು, ಈ ಒಂದು ಕಾನ್ಫಿಡೆನ್ಸ್ ಬಂತು. ಹಾಗಾಗಿ ಐ ಮೇಡ್ ಅ ಫುಲ್ ಪ್ರೂಫ್ ಡಿಸಿಷನ್ ಟು ಕ್ವಿಟ್ ಮೈ ಜಾಬ್ ಆ್ಯಂಡ್ ಬಿ ಮೈ ಓನ್ ಬಾಸ್. ನೀವು ಕೂಡ ವರ್ಕಿಂಗ್ ಪ್ರೊಫೆಷ್ನಲ್ ಇದ್ದರೆ, ನೀವು ಕೂಡ ನಿಮ್ಮ 9 to 5 ಜಾಬಲ್ಲಿ ಬೇಯಿಸುತ್ತಿದ್ರೆ, ನೀವು ಕೂಡ ನೀವು ಮಾಡ್ತಾ ಇರೋ ಕೆಲಸನ ಬಿಡದೆ ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ನ ಕ್ರಿಯೇಟ್ ಮಾಡಬೇಕು ಅಂದರೆ, ಅದಕ್ಕೆ ಬೇಕಾಗಿರೋ ಕ್ಲಾರಿಟಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತೀವಿ. ನಮ್ಮ ಜೊತೆ ಒನ್ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ಐ ವಿಲ್ ಪರ್ಸನಲಿ ಹೆಲ್ಪ್ ಯು ಹೌ ಟು ಕ್ವಿಟ್ ಯುವರ್ ಜಾಬ್. ನೀವೇನಾದರೂ ಈ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ನಮ್ಮ ಬಯೋನಲ್ಲಿ ಲಿಂಕ್ ಇದೆ, ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳೋದಕ್ಕೆ ಕ್ಲಿಕ್ ಮಾಡಿ. ಆ ಲಿಂಕ್ ಮೇಲೆ ಒನ್ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಸರ್, ನಮಗೆ ಬಂದಿರುವಂತಹ ಮತ್ತೊಂದು ಪ್ರಶ್ನೆ. ಓಕೆ, ನಾನು ಮಾಡೋ ಕಂಟೆಂಟ್ ನಮ್ಮ ಮನೆಯವರೇ ಇಷ್ಟಪಡಲ್ಲ, ಆಗಿದ್ದಾಗ ಅದು ಯಾರಿಗೂ ಇಷ್ಟ ಆಗದೆ ಇದ್ರೆ ಅದರಿಂದ ಏನು ಪ್ರಯೋಜನ? ಓಕೆ, ಈ ಪ್ರಶ್ನೆಗೆ ನಾನು ಇವ್ರಿಗೇ ಕೆಲವೊಂದು ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ನಿಮಗೆ ಉತ್ತರ ಕೊಡ್ತೇನೆ. ಓಕೆನಾ? ಪ್ರಿಯಾಂಕಾ, ನಿಮಗೆ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ? 13.6,000. 13.6,000 ಇದ್ದಾರೆ. ಓಕೆ, ಇವಾಗ ಅದನ್ನು ಶುರು ಮಾಡಿ ಎಷ್ಟು ದಿನ ಆಯಿತು? ಹಾರ್ಡ್ಲಿ 9 months. 9 months. ಪ್ರತಿದಿನ ಅದ್ರ ಮೇಲೆ ಎಷ್ಟು ಟೈಮ್ ಕೆಲಸ ಮಾಡ್ತೀರಾ? 5 to 6 minutes. 10 minutes ಅಂತ ಅಂದ್ಕೊಳ್ಳೋಣ. ಪ್ರತಿದಿನ 5 to 10 ನಿಮಿಷ ಕೆಲಸ ಮಾಡ್ತೀರಾ. 7 to 9 monthsಲ್ಲಿ 13,600 ಫಾಲೋವರ್ಸ್ ಆದರು. ಇದನ್ನು ಶುರು ಮಾಡೋದಕ್ಕಿಂತ ಮುಂಚೆ ಇಷ್ಟು ಜನ ನಿಮ್ಮನ್ನು ಫಾಲೋ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ? ಖಂಡಿತವಾಗ್ಲೂ ಇಲ್ಲ. ಯಾಕೆ ಫಾಲೋ ಮಾಡ್ತಾ ಇದ್ದಾರೆ ಅವ್ರು ನಿಮ್ಮನ್ನು? ನಾನು ಮಾಡ್ತಾ ಇರೋಂಥ ಕಂಟೆಂಟ್ ಇಲ್ಲ. ಓಕೆ, ನೀವು ಈ ಪ್ರೊಫೈಲ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ಅಂದ್ಕೊಂಡು ಸುಮ್ಮನೆ ಇದ್ರಿ? ಓಕೆ, ನಾನು ಏನಕ್ಕೆ ಸುಮ್ಮನಿದೆ ಅಂತಂದರೆ, ಜನ ಸಾಮಾನ್ಯವಾಗಿ ಕೇವಲ ಎಂಟರ್ಟೈನ್ಮೆಂಟ್ ಅಷ್ಟೇ ಲೈಕ್ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಅಷ್ಟೇ ನೋಡ್ತಾರೆ, ಹಾಡು ಯಾರು ಹಾಡ್ತಾರೆ, ಡ್ಯಾನ್ಸ್ ಯಾರು ಮಾಡ್ತಾರೆ, ಸೊ ಇಂಥದ್ದನ್ನಷ್ಟೇ ನೋಡ್ತಾರೆ. ನಮ್ಮ ಮಾತೆಲ್ಲ ಯಾರು ಕೇಳ್ತಾರೆ ಅನ್ನುವಂಥ ಒಂದು ಪರ್ಸೆಪ್ಷನ್ ಖಂಡಿತ ನನಗೂ ಕೂಡ ಇತ್ತು. ಗೊತ್ತಾಯ್ತಲ್ಲ, ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಇದೇ ಭಯ ಇರುತ್ತೆ. ಇವ್ರಿಗೂ ಅದೇ ಭಯ ಇತ್ತು. ಇಲ್ಲಿ ಬಂದ ಮೇಲೂ ಕೂಡ ಲರ್ನರ್ ಝೋನ್ಗೆ ಇವ್ರು ಬಂದ ಮೇಲೂ ಕೂಡ 2 ರಿಂದ 3 ತಿಂಗಳು ಇವ್ರು ತಮ್ಮ ಅಕೌಂಟನ್ನೇ ಓಪನ್ ಮಾಡ್ಕೊಂಡಿರಲಿಲ್ಲ. ಓಕೆ, ಸೊ ಆಮೇಲೆ ಗ್ರ್ಯಾಜುವಲಿ ಒಂದು ಪೋಸ್ಟ್ ಮಾಡಿದರು, 2ನೇ ಪೋಸ್ಟ್ ಮಾಡಿದರು, 3ನೇ ಪೋಸ್ಟ್ ಮಾಡಿದರು, ಟ್ರ್ಯಾಕ್ಷನ್ ಶುರು ಆಯಿತು. ಸಾಮಾನ್ಯವಾಗಿ ಏನಾಗುತ್ತೆ ಗೊತ್ತಾ, ಜಗತ್ತಿನಲ್ಲಿ ಯಾವುದೂ ಕೂಡ ನೀವು ಹೊಸದನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏನಾದರೂ ಒಂದು ಕಂಟೆಂಟ್ ಮಾಡಬೇಕಂದ್ರೆ ಒಂದು ನೀವೆಲ್ಲಾದರೂ ಓದಿರಬೇಕು, ಇಲ್ಲಾಂದರೆ ಕೇಳಿರಬೇಕು, ಇಲ್ಲಾಂದರೆ ನೋಡಿರಬೇಕು, ಇಲ್ಲಾಂದರೆ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಿರಬೇಕು. ಈ 4 ಪಾಸಿಬಿಲಿಟಿ ಇದೆ. ಓಕೆನಾ? ಆದರೆ ಹೇಳೋ ರೀತಿ ಬೇರೆ ಬೇರೆದಾಗಿರುತ್ತೆ. ಒಂದೇ ಪಾಠನ ಇಬ್ಬರು ಪಾಠ ಮಾಡಿದಾಗ ಒಬ್ಬರು ಮಾಡಿರೋದು ಅರ್ಥ ಆಗುತ್ತೆ, ಇನ್ನೊಬ್ಬರು ಮಾಡಿರೋದು ಬೇರೆ ಒಂದು ಗುಂಪಿನ ಜನರಿಗೆ ಅರ್ಥ ಆಗುತ್ತೆ. ಹೀಗಿರಬೇಕಾದ್ರೆ ನೀವು ಮಾಡುವಂಥ ಕಂಟೆಂಟ್ ಸೇಮ್ ಆಗಿದ್ರೂ ಕೂಡ ನಿಮ್ಮದೇ ಆದಂಥ ಶೈಲಿನ ಇಷ್ಟಪಡೋರು ಸಾಕಷ್ಟು ಜನ ಇರ್ತಾರೆ. ನಾನು ಮಾಡೋ ಕಂಟೆಂಟ್ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ ಅಂತಂದರೆ ಅದಕ್ಕೆ ಕಾರಣ ಏನು ಗೊತ್ತಾ? ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ. ಅವ್ರಿಗೆ ಇಷ್ಟ ಆಗಲ್ಲ ಅಂತಲ್ಲ, ಯಾರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅವರು ಮುಂದೆ ನೀವು ಹೋದಾಗ ಖಂಡಿತವಾಗ್ಲೂ ಅವ್ರಿಗೆ ಅದು ಇಷ್ಟ ಆಗುತ್ತೆ. ಇವಾಗ ಇವ್ರು ಮಾಡುವಂಥ ಕಂಟೆಂಟ್ ಇವ್ರ ಮನೆಯವ್ರಿಗೆ ಇಷ್ಟ ಆಗುತ್ತಾ? ಲಿಟ್ರಲಿ ಅವ್ರ ಮನೆಯಲ್ಲಿ ಇವ್ರ ಕಂಟೆಂಟ್ ನೋಡೋದಕ್ಕೆ ಯಾರಿಗೂ ಟೈಮೇ ಇಲ್ಲ. ಹೋಗಲಿ, ನಾನು ಮಾಡೋ ಕಂಟೆಂಟ್ ನೋಡೋದಕ್ಕೆ ನಮ್ಮ ಮನೆಯವ್ರ ಹತ್ರ ಟೈಮ್ ಇದೆನಾ? ಯಾಕಂದರೆ ಅವ್ರು ಮಾಡುವಂಥ ಕೆಲಸನೇ ಬೇರೆ ಇದೆ. ಸೊ ಡೋಂಟ್ ಗೆಟ್ ಇನ್ ಟು ಇಂಪ್ರೆಷನ್ ದ್ಯಾಟ್ ನಾನು ಮಾಡೋ ಕಂಟೆಂಟ್ನ ನಮ್ಮ ಮನೆಯವ್ರು ಇಷ್ಟಪಡಲ್ಲ, ಬೇರೆಯವ್ರು ಏನು ಇಷ್ಟಪಡ್ತಾರೆ ಅಂತ. ನಿಮ್ಮ ತನನ ಇಷ್ಟಪಡುವಂಥ ಲಕ್ಷಾನುಗಟ್ಟಲೆ ಜನ ಜಗತ್ತಿನಲ್ಲಿದ್ದಾರೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಸಾಕಷ್ಟು ಜನ ನಿಮ್ಮನ್ನು ಇಷ್ಟಪಡ್ತಾರೆ.
ಸಾಕಷ್ಟು ಜನ ನಿಮ್ಮನ್ನು ಪ್ರೋತ್ಸಾಹಿಸ್ತಾರೆ ಕೂಡ. ಆಲ್ ದ ಬೆಸ್ಟ್. ಸರ್, ನಮ್ಮ ಮುಂದಿನ ಪ್ರಶ್ನೆ, ನಾನು ಪ್ರತಿದಿನ ಆನ್ಲೈನಲ್ಲಿ 2 3 ಗಂಟೆ ಕಾಲ ಕಳೀತೀನಿ. ಇಷ್ಟರಲ್ಲಿ ನಾನೇನಾದರೂ ದುಡ್ಡು ಸಂಪಾದನೆ ಮಾಡಬಹುದಾ? ಓಕೆ, ಈ ಪ್ರಶ್ನೆಗೆ ನಾನು ಆಲ್ರೆಡಿ ಉತ್ತರ ಕೊಟ್ಟಿದ್ದೀನಿ. ಆದರೂ ಇನ್ನೊಂದು ಸಲ ಹೇಳಬೇಕು ಅಂದರೆ, ಒಂದು ಕ್ಲೈಂಟ್ನ ನೀವು ಮ್ಯಾನೇಜ್ ಮಾಡಬೇಕು ಅಂದರೆ 40 to 45 ಮಿನಿಟ್ಸ್ ಸಾಕು ಆ್ಯಸ್ ಎ ಬಿಗಿನರ್. ಎಕ್ಸ್ಪರ್ಟ್ ಆದಮೇಲೆ ನೀವು ಅರ್ಧ ಗಂಟೆಯಲ್ಲಿ ಒಂದು ಕ್ಲೈಂಟ್ನ ಮ್ಯಾನೇಜ್ ಮಾಡ್ಬೋದು. ಓಕೆ, ನೀವು 1 ಗಂಟೆ ತೊಗೊಂಡಿದ್ದೀರಾ ಅಂತ ಅಂದರೂ ಕೂಡ ನೀವು ಆರಾಮಾಗಿ 2 ರಿಂದ 3 ಕ್ಲೈಂಟ್ಗಳನ್ನು ಮ್ಯಾನೇಜ್ ಮಾಡ್ಬೋದು ಇಷ್ಟು ಟೈಮಲ್ಲಿ. ಇನ್ ಕೇಸ್ ನೀವೇನಾದರೂ 2 to 3 ಅವರ್ಸ್ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಆಲ್ರೆಡಿ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂದರೆ ಆರಾಮಾಗಿ ಸ್ಟಾರ್ಟಿಂಗಲ್ಲಿ ನೀವು 10 ರಿಂದ 15 ಸಾವಿರ ರೂಪಾಯಿನ ಸಂಪಾದನೆ ಮಾಡ್ಬೋದು. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದಮೇಲೆ ಯು ಕ್ಯಾನ್ ಡಬಲ್ ದ್ಯಾಟ್ ಇನ್ಕಮ್ ವೆರಿ ಈಸಿಲಿ ವಿದಿನ್ ಅ ಸ್ಪ್ಯಾನ್ ಆಫ್ 6 months to 1 year. ಸರ್, ನಮ್ಮ ಮುಂದಿನ ಪ್ರಶ್ನೆ, ಓಕೆ, ನಾನು ಗೃಹಿಣಿ, ನನಗೆ ಚಿಕ್ಕ ಮಗು ಕೂಡ ಇದೆ, ನಾನು ಮನೆಯಲ್ಲೇ ಕುಳಿತು ಕೆಲಸ ಮಾಡಬಹುದಾ? ಓಕೆ, ನೀವು ಒಂದ್ಸಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಮಿಸ್ ಸ್ನೇಹ ಅಂತ ಇದ್ದಾರೆ, ಅವರ ಒಂದು ಫೀಡ್ಬ್ಯಾಕ್ನ ನೋಡಿ. ಅವರು ಪ್ರೆಗ್ನೆಂಟ್ ಇದ್ದಾಗ ಜಾಬ್ ಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ಕಲಿಯೋದಕ್ಕೆ ಶುರು ಮಾಡಿದರು. ಓಕೆ, ಆಮೇಲೆ ಆನ್ ಆ್ಯಂಡ್ ಆಫ್ ಗ್ಯಾಪ್ ತೊಗೊಂಡು ಮಾಡಿ ಇದನ್ನು ಕಲಿತು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ನ ಇಂಪ್ಲಿಮೆಂಟ್ ಮಾಡಿ ಅವರ ಹಸ್ಬೆಂಡ್ಗಾಗಿನೇ 1 ಕೋಟಿ ರೂಪಾಯಿ ಬಿಸ್ನೆಸ್ನ 5 ತಿಂಗಳಲ್ಲಿ ಜನರೇಟ್ ಮಾಡಿಕೊಟ್ರು. ಅವರಿಂದಾನೇ ಸಂಬಳ ಕೇಳೋದಕ್ಕೆ ಶುರು ಮಾಡಿದ್ದೀನಿ ಅಂತ ಕೂಡ ಖುಷಿಯಿಂದ ಹೇಳೋದಕ್ಕೆ ಮಾತ್ರ ಲೈವಲ್ಲಿ ಬಂದು ಕನೆಕ್ಟ್ ಆಗಿದ್ರು ನಮ್ಮ ಜೊತೆ. ನಮಗೆ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ ಇದು ಪಾಸಿಬಲ್ ಆಗಿದೆ ಅಂತ. ಓಕೆ, ಚಿಕ್ಕ ಮಕ್ಕಳಿದ್ರೂ ಕೂಡ, ಆದರೆ ಒಂದು ಸಲ ಏನು ಗೊತ್ತಾ, ಚಿಕ್ಕ ಮಕ್ಕಳಿಗೆ ಈ ಟೆಕ್ನಾಲಜಿಯಿಂದ ಹಾರ್ಮ್ಫುಲ್ ರೇಡಿಯೇಷನ್ಸ್ ಪ್ರೊಪಗೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಆದಷ್ಟು ಅವರಿಂದ ದೂರ ಕೂತ್ಕೊಂಡು ನೀವು ಮಾಡೋಂಗಿದ್ರೆ ಈ ಕೆಲಸ ಮಾಡಿ. ಚಿಕ್ಕ ಮಕ್ಕಳು ಹೆಚ್ಚಾಗಿ ತೊಡೆ ಮೇಲೆ ಮಲಗ್ತಾರೆ, ಅವ್ರನ್ನ ಕೂರಿಸ್ಕೊಂಡು ಅಥವಾ ಅವ್ರನ್ನ ಮಡ್ಲಲ್ಲಿ ಹಾಕ್ಕೊಂಡು ನೀವು ಕೆಲಸ ಮಾಡ್ತೀನಿ ಅಂದರೆ ದಯವಿಟ್ಟು ಮಾಡಬೇಡಿ, ಅವಾಯ್ಡ್ ಮಾಡಿ, ಆದಷ್ಟು ಅವಾಯ್ಡ್ ಮಾಡಿ. ಸ್ವಲ್ಪ ಟೈಮ್ ಆದರೂ ಸರಿ, 1 ಗಂಟೆನಾದರೂ ಸರಿ ಅವರಿಂದ ದೂರ ಇದ್ಕೊಂಡು ನೀವು ಈ ಕೆಲಸ ಮಾಡೋದಕ್ಕೆ ಸಾಧ್ಯ. ಅವ್ರು ಮಲಗಿದ್ದಾರೆ, ಆ ಮಲಗಿದಾಗ ನೀವು ಕೆಲಸ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಮಾಡಿ, ಡೆಫಿನೆಟ್ಲಿ ಪಾಸಿಬಲ್ ಇದೆ. ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನಿಮ್ಮ ಆರ್ಥಿಕ ಸ್ವಾತಂತ್ರ್ಯನ ಕೂಡ ಕಂಡ್ಕೋಬೋದು. ಅಷ್ಟು ಪಾಸಿಬಿಲಿಟಿ ಇದರಲ್ಲಿದೆ. ಅದೆಷ್ಟೋ ಗೃಹಿಣಿಯರು ಚಿಕ್ಕ ಮಕ್ಕಳಿರೋರು ಕೂಡ ನಮ್ಮ ಒಂದು ಕಮ್ಯುನಿಟಿನಲ್ಲಿ ಕಲಿತು ಈಗಾಗಲೇ ತಮ್ಮ ಆರ್ಥಿಕ ಸ್ವಾತಂತ್ರ್ಯನ ಕಂಡುಕೊಳ್ಳೋದ್ರ ಕಡೆ ಒಂದು ದಾಪುಗಾಲನ್ನು ಇಟ್ಟಿದ್ದಾರೆ. ಹೇಗೆ ಶುರು ಮಾಡಬೇಕು, ಹೇಗೆ ಕಲಿಬೇಕು, ಎಲ್ಲಿಂದ ನಮಗೆ ಕ್ಲೈಂಟ್ ಸಿಗುತ್ತೆ, ಇದ್ರ ಬಗ್ಗೆ ಮಾಹಿತಿ ಬೇಕು, ಕ್ಲಾರಿಟಿ ಇಲ್ಲ ಅಂದರೆ ನಾವು ನಡೆಸ್ಕೊಡ್ತಾ ಇರುವಂಥ 1 ವಾರದ ವರ್ಕ್ಶಾಪಿಗೆ ನೀವು ಜಾಯ್ನ್ ಆಗ್ಬೋದು. ಅದರಲ್ಲಿ ನಿಮ್ಗೆ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಕ್ಲಾರಿಟಿ ಸಿಗುತ್ತೆ. ಆಮೇಲೆ ನೀವು ಸ್ಟಾರ್ಟ್ ಕೂಡ ಮಾಡಿಬಿಡ್ತೀರಾ. ಓಕೆ, ಅದಕ್ಕೆ ಬೇಕಾಗಿರೋ ಲಿಂಕ್ನ ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ, ನೀವು ಜಾಯ್ನ್ ಆಗ್ಬೋದು. ಇನ್ ಕೇಸ್ ನೀವು ಈ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಈ ವಿಡಿಯೋ ಕೆಳಗಡೆ FBMN ಅಂತ ಪೋಸ್ಟ್ ಮಾಡಿ, ನಾವು ನಿಮಗೆ ಅದಕ್ಕೆ ಬೇಕಾಗಿರುವಂಥ ಲಿಂಕ್ಸ್ಗಳನ್ನು ಕಳಿಸ್ಕೊಡ್ತೀವಿ. ಸರ್, ಈ ಸಂಚಿಕೆಯ ಕೊನೆಯ ಪ್ರಶ್ನೆ, ಪರ್ಸನಲ್ ಬ್ರ್ಯಾಂಡ್ ಬಿಲ್ಡ್ ಮಾಡಿದ್ರೆ ಹಣ ಸಂಪಾದಿಸಬಹುದು ಅಂತ ಕೇಳಿದ್ದ, ಹಾಗಂದ್ರೆ ಏನು ಮತ್ತು ಅದರಿಂದ ಜೀವನ ಹೇಗೆ ಬದಲಾಗುತ್ತೆ? ಓಕೆ, ಇವಾಗ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಒಂದು ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಅಂತ ಡೊಮೇನ್ ಬರುತ್ತೆ. ಅದರಲ್ಲಿ ಬ್ರ್ಯಾಂಡ್ ಪ್ರಮೋಷನ್ ಬರುತ್ತೆ, ಬೇರೆ ಬೇರೆ ಕೆಲಸಗಳು ಬರುತ್ತೆ. ಪರ್ಸ್ನಲ್ ಬ್ರ್ಯಾಂಡ್ ಅಂದ್ರೇನು? ಫಸ್ಟ್ ಆಫ್ ಆಲ್, ಈಗ ಜನ ನನ್ನನ್ನು ಗುರುತಿಸ್ತಾರೆ ಅಂದರೆ ನಾನೇ ಒಂದು ಬ್ರ್ಯಾಂಡ್ ರೂಪದಲ್ಲಿ ಅವ್ರಿಗೆ ಕಾಣಿಸೋದಕ್ಕೆ ಶುರು ಮಾಡ್ತೀನಿ. ಇವಾಗ ಪರ್ಸ್ನಲ್ ಬ್ರ್ಯಾಂಡ್, ವಿರಾಟ್ ಕೊಹ್ಲಿ ಯಾವುದಾದ್ರೂ ಒಂದು ಬಾಟಲನ್ನು ತೊಗೊಂಡು ಯೂಸ್ ಮಾಡಿದರೆ ಸಾಕು. ವಿರಾಟ್ ಕೊಹ್ಲಿ ನಾವು ತಯಾರು ಮಾಡಿರೋ ಬಟ್ಟೆನ ಹಾಕ್ಕೊಂಡ್ರೆ ಅದು ಪಾಪ್ಯುಲರ್ ಆಗಿಬಿಡುತ್ತೆ. ವಿರಾಟ್ ಕೊಹ್ಲಿ ನಾನು ರೆಡಿ ಮಾಡಿರೋ ಕ್ಯಾಪ್ನ ಹಾಕ್ಕೊಂಡು ಆಟ ಆಡಿದರೆ ಸಾಕು, ಅದು ಪಾಪ್ಯುಲರ್ ಆಗಿಬಿಡುತ್ತೆ. ಇದಕ್ಕೆ ಪರ್ಸ್ನಲ್ ಬ್ರ್ಯಾಂಡ್ ಅಂತ. ಓಕೆ, ಇದೆಲ್ಲ ತುಂಬ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಾಯಿತು. ಈಗ ನಮ್ಮ ಮಧ್ಯದಲ್ಲೇ ಇರುವಂಥ ಉದಾಹರಣೆ ನಾನು ನಿಮಗೆ ಕೊಡಬೇಕು ಅಂತಂದರೆ, ನಮ್ಮ ಇಂಡಿಯವರಾದಂಥ ಮಾಲಾಶ್ರೀ ಕಂಬಾರ್ ಅವರಿದ್ದಾರೆ. ಅವರು ಕೂಡ ಒಬ್ಬ ಸೆಲೆಬ್ರಿಟಿನೇ ಇವತ್ತಿನ ಡೇಟಲ್ಲಿ. ಓಕೆ, ಉತ್ತರ ಕರ್ನಾಟಕದಲ್ಲಿ ಅದೆಷ್ಟೋ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ. ಆಮೇಲೆ ಉದ್ಯಮ ಅನ್ನೋ ಒಂದು ಚಾನಲ್ ನಡೆಸ್ಕೊಡ್ತಾ ಇರುವಂಥ ದಿನೇಶ್ ಅಂತ ಇದ್ದಾರೆ. ಇವರಿಬ್ಬರದ್ದು ಲಿಂಕ್ನ ನಾನು ಕೊಟ್ಟಿರ್ತೀನಿ, ನೀವು ಒಂದ್ಸಲ ವಿಸಿಟ್ ಮಾಡಿ. ಪರ್ಸನಲ್ ಬ್ರ್ಯಾಂಡ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ದಿನೇಶ್ ಹಾರ್ಡ್ಲಿ 21-22 ವರ್ಷದ ಹುಡುಗ. ಓಕೆ, ಅವರು ಇವತ್ತಿನ ಡೇಟಲ್ಲಿ ತಮ್ಮ ಪರ್ಸನಲ್ ಬ್ರ್ಯಾಂಡ್ನ ಯಾವ ಲೆವೆಲಿಗೆ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಅಂದರೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 2 to 3 lakh rupees ಅರ್ನ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಮೇಲೆ, ಇದ್ರ ಸಹಾಯದಿಂದನೇ. ಆಮೇಲೆ ಮಹಾರಾಷ್ಟ್ರಕ್ಕೆ ಅಂತೂ ಮನೇಲಿ ಕೂತ್ಕೊಂಡು ಫನಿ ವಿಡಿಯೋಸ್ ಮಾಡಿ ಆನ್ಲೈನಿಂದ ಪ್ರತಿ ತಿಂಗಳು ಕನ್ಸಿಸ್ಟೆಂಟ್ ಇನ್ಕಮ್ನ ಅರ್ನ್ ಮಾಡ್ತಿದ್ದಾರೆ. ಅವ್ರದ್ದೊಂದು ಇಂಟರ್ವ್ಯೂ ಕೂಡ ಮಾಡಿದ್ದೀನಿ, ಅದರ ಲಿಂಕ್ನು ಕೂಡ ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಟ್ ಈಸ್ ವೆರಿ ಇನ್ಸ್ಪಿರೇಷನಲ್ ಸ್ಟೋರಿ ಫಾರ್ ಆಲ್ ಆಫ್ ಯು ಗೈಸ್. ಓಕೆ, ಪರ್ಸನಲ್ ಬ್ರ್ಯಾಂಡ್ ಅಂತ ನೀವು ಕ್ರಿಯೇಟ್ ಮಾಡ್ಕೊಂಡಾಗ ನೀವು ಯಾರು, ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಏನು, ಇದು ಯಾವುದು ಲೆಕ್ಕಕ್ಕೆ ಬರೋದೇ ಇಲ್ಲ.
ಜನ ನಿಮ್ಮನ್ನು ಸೆಲೆಬ್ರಿಟಿ ಥರ ನೋಡ್ತಾರೆ ಅಷ್ಟೇ. ನಿಮ್ಮ ಫೇಸ್ ವ್ಯಾಲ್ಯೂ ಇರುತ್ತೆ, ಅದಕ್ಕೆ ನೀವು ದುಡ್ಡು ಮಾಡೋದಕ್ಕೆ ಸಂಪಾದನೆ ಮಾಡೋದು, ಅದರಿಂದ ನೀವು ದುಡ್ಡು ಸಂಪಾದನೆ ಮಾಡೋದನ್ನು ಶುರು ಮಾಡ್ತೀರ ಅಷ್ಟೇ. ಸೊ ಬಿಲ್ಡಿಂಗ್ ಅ ಪರ್ಸನಲ್ ಬ್ರ್ಯಾಂಡ್ ವಿಲ್ ನಾಟ್ ಓನ್ಲಿ ಬ್ರಿಂಗ್ ಯು ಫೇಮ್ ಬಟ್ ವಿಲ್ ಆಲ್ಸೋ ಹೆಲ್ಪ್ ಯು ಮೇಕ್ ಮನಿ. ಅಂದರೆ ಪರ್ಸನಲ್ ಬ್ರ್ಯಾಂಡ್ ಮಾಡೋದ್ರಿಂದ ಒಂದು ನಿಮ್ಮ ಪಾಪ್ಯುಲಾರಿಟಿ ಬೆಳೆಯುತ್ತೆ, ಎರಡು ನೀವು ಅದರಿಂದ ಸಾಕಷ್ಟು ದುಡ್ಡನ್ನು ಕೂಡ ಸಂಪಾದನೆ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಕೂಡ ಎಲ್ಲ ಪ್ರಶ್ನೆಗಳಿಗೆ ಸಾಕಷ್ಟು ವಿವರವಾಗಿ ತುಂಬ ಉತ್ತಮವಾದಂತಹ ಉತ್ತರಗಳನ್ನು ಕೊಟ್ಟಿದ್ದೀರಾ. ಆನ್ಲೈನಲ್ಲಿ ಹಣನ ಹೇಗೆ ಸಂಪಾದನೆ ಮಾಡಬೇಕು, ಡಿಜಿಟಲ್ ಮಾರ್ಕೆಟಿಂಗನ್ನು ಕಲಿತು ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮನ್ನು ಹೇಗೆ ಜನರೇಟ್ ಮಾಡ್ಕೋಬೇಕು, ಈಗಾಗಲೇ ಇರುವಂತಹ ಬಿಸ್ನೆಸ್ಸನ್ನು ಹೇಗೆ ಗ್ರೋ ಮಾಡ್ಕೋಬಹುದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೇ ಟು ಡೇ ಬೇಸಿಸ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಇಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ಇದೇ ಥರದ ಸಾಕಷ್ಟು ಪಾಡ್ಕಾಸ್ಟ್ಗಳನ್ನು, ಸಾಕಷ್ಟು ಮಾಹಿತಿಗಳನ್ನು ನಿಮ್ಮವರೆಗೂ ನಾವು ತೊಗೊಂಡು ಬರ್ತಿರ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.